ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತಿಗೆ ಇವ್ರುಗಳು ಸೌದೆ ಕದ್ದಿರ್ತಾರೆ ಅಂತೀರಾ? ನನಗೇನೋ ಡೌಟ್ ನಿಧಿ. ಯಾಕಂದ್ರೆ ದತ್ತ ತಾತನ ಬಗ್ಗೆ ನಿನಗೆ ಗೊತ್ತು. ಅವ್ರ ಕಣ್ ತಪ್ಪಿಸಿ ಇವರು ಸೌದೆನ ಕದ್ಕೊಂಡು ಬರೋದು ಕಷ್ಟನೇ. ಎಸ್, ಗೆದ್ವಿ, ನಾವೇ ಗೆದ್ವಿ. ನಮ್ಮನೆ ಅಂತಂದ್ರ? ಎಸ್, ನಿಮ್ಮ ಮನೆಯಿಂದನೇ ನಿಮ್ಮ ತಾತನ ಮುಂದೆನೇ ಕದ್ಕೊಂಡು ಬಂದ್ವಿ. ಸಾಧ್ಯನೇ ಇಲ್ಲ. ನಮ್ಮ ತಾತ ಈ ವಿಷಯದಲ್ಲಿ ಸೋಲೋ ಮಾತೇ ಇಲ್ಲ. ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತನಾ? ಯಾರಿಗ್ ಗೊತ್ತು, ಅಕಸ್ಮಾತ್ ನೀವು ಗೆದ್ದಿದ್ರು ನಮ್ಮ ತಾತ ನೀವು ಖುಷಿ ಪಡ್ಲಿ ಅಂತ ಕದಿಯಾಗಿ ಬಿಟ್ಟಿರ್ತಾರೆ. ಓಹೋ, ಅಂದ್ರೆ ನಾವ್ ಯಾವ್ದಕ್ಕೂ ಲಾಯ್ಕ್ ಇಲ್ಲ ಅಂತನಾ? ನೀವಂತೂ ಯಾವುದಕ್ಕೂ ಲಾಯಕ್ಕಿಲ್ಲ. ಅದು ನಿಜನೇ ತಾನೆ? ಏನಂದೆ? ಏನಿಲ್ಲ ಏನಿಲ್ಲ. ಸಮರ್ಥ್, ನೀನು ಬಾ. ಪರವಾಗಿಲ್ಲ ಸರ್. ಬಾರ ಕಂಡಿದ್ದೀನಿ. ನಿನಗೆ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿದ್ ಯಾಕೆ ನಾನು? ಬಾ, ನೀನು ಈ ಮನೆ ಮಗನೇ, ಬಾ. ಈಗ ನಾನು ಯಾರಿಗೆ ಬಣ್ಣ ಹಚ್ತೀನೋ ಅವರು ನನ್ನ ಜೊತೆ ಸೇರಿ ಇನ್ನುಳಿದವ್ರಿಗೆ ಬಣ್ಣ ಹಚ್ಚಬೇಕು. ಯಾರ ಮೈ ಮೇಲೆ ಬಣ್ಣ ಬೀಳುತ್ತೋ ಅವರು ಇನ್ನು ಉಳಿದವ್ರಿಗೆ ಬಣ್ಣ ಹಚ್ಚಬೇಕು. ವಾವ್, ಇದು ಮಜಾ ಬರುತ್ತೆ. ಹೌದು, ಕೊನೆಯಲ್ಲಿ ಉಳಿದವರು ಗೆದ್ದ ಹಾಗೆ. ಎಸ್, ಗೆದ್ದವ್ರಿಗೆ ಈ ಮನೆಯಿಂದ ಒಂದು ಸ್ಪೆಷಲ್ ಉಡುಗೊರೆ. ಓಕೆ, ರೆಡಿ? ನೀವೆಲ್ಲರೂ ಇಲ್ಲೇ ಇರಿ, ಒಂದು ನಿಮಿಷ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ವೇಟಿಂಗ್ ಚಾರ್ಜಸ್ ಕೊಡ್ತೀನಿ. ದತ್ತ, ದತ್ತಣ್ಣ, ದಕ್ಷಿಣಾಮೂರ್ತಿ, ಓ ದತ್ತಾತ್ರೇಯ, ನಾನು ಸೋತೆ. ಸಾಯೋದು ಒಂದೇ ಉಳಿದಿರೋದು. ಇದು ಯಾವುದೋ ಹೊಸ ನಾಟಕ? ಯಾಕೆ ಈಗ ಹೇಳ್ತೀರಾ ದತ್ತ ಅವರೇ? ನಾಟಕ ಮಾಡಿ ನಾನು ಯಾರನ್ನ ಮೆಚ್ಚಿಸ್ಬೇಕು? ಬೀದಿಗೆ ಬಿದ್ದಿರೋ ನಾವು ನಾಟಕ ಮಾಡೋ ಮನಸ್ಥಿತಿಲಿ ಇರ್ತೀವ ಹೇಳಿ? ಬೀದಿಲ್ ಬಿದ್ದಿರೋದ? ಯಾಕೇನು ವಿಷಯ? ಅಯ್ಯೋ, ಅದೊಂದು ದೊಡ್ಡ ಕತೆ. ನನ್ನ ಹೆಂಡತಿ ತಮ್ಮ, ಅದೇ ನನ್ನ ಬಾಮ ಇದ್ದಾನಲ್ಲ, ಉಪ್ಪಿ ಅಂತ. ಓಹೋ, ನಿನ್ನ ಮಗಳು ಓಡ್ ಹೋದ್ಲಲ್ಲ ಅವನ ಹಿಂದೆ, ಅವನೇ ತಾನೆ? ನನ್ನ ಮಗಳು ತೇಟ್ ನಿಮ್ಮ ಮೊಮ್ಮಗಳ ತರಾನೆ. ಅವನು ನಮ್ಮ ಮನೆನೆಲ್ಲ ಅವನ ಹೆಸರಿಗೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲದಂಗೆ ಯಾರಿಗೋ ಮಾರ್ಬಿಟ್ಟಿದ್ದಾನೆ. ಆ ಸೇಟ್ ನನಗೆ ಫೋನ್ ಮಾಡಿ ಈ ಕೂಡಲೇ ಮನೆ ಖಾಲಿ ಮಾಡಬೇಕು ಅನ್ನೋದ. ನೀನ್ ಹೇಳೋ ಕಥೆನ ನಾನು ನಂಬೇಕಾ? ನಿಜವಾಗ್ಲೂ ನಿಮ್ಮ ಮೊಮ್ಮಗಳ ಮೇಲೆ ಆಣೆ. ಮೇಘದ ಬಿತ್ತು. ನೀನು ಅವಳ ಮೇಲೆ ಆಣೆ ಹಾಕಿದ್ರೆ ನೀನು ಸತ್ಯ ಹೇಳ್ತಾ ಇದ್ದೀಯಾ ಅಂತನ್ನೋ ನಂಬಿಕೆನೇ ಇಲ್ಲ ನಮಗೆ. ಅಯ್ಯೋ ಭಗವಂತ, ಇಂತಹ ವಿಷಯದಲ್ಲಿ ನಾನು ಸುಳ್ಳು ಹೇಳ್ತೀನಾ? ನಾನು ನನ್ನ ಕುಟುಂಬ ಬೀದಿಗೆ ಬಂದ್ಬಿಟ್ಟಿದೀವಿ. ತಕ್ಷಣಕ್ಕೊಂದು ಮನೆ ಹುಡ್ಕೋಣ ಅಂದ್ರೆ ಬಾಡಿಗೆ ಮನೆನೂ ಸಿಗೋದಿಲ್ಲ. ನಾವು ಇರೋದಕ್ಕೊಂದು ನೆಲೆ ಬೇಕಲ್ಲ ದತ್ತಣ್ಣ. ಅಪ್ಪ,
ನಾನು ಈಗಲೇ ಯಾರಾದರೂ ಏಜೆಂಟ್ನ ನೋಡಿ ಅರ್ಜೆಂಟ್ ಬಾಡಿಗೆ ಮನೆ ಬೇಕು ಅಂತ ಕೇಳ್ತೀನಿ. ಈ ಸಂಧ್ಯಾ ಮಾಡಿರೋ ಕೆಲಸಕ್ಕೆ ಈ ಮನೆಯವ್ರಿಗೆ ಮುಖ ತೋರ್ಸೋಕ್ಕೂ ನನಗೊಂಥರ ಆಗುತ್ತೆ. ಸದ್ಯ ನಿನಗಾದರೂ ಅಷ್ಟು ಅನ್ಸುತ್ತಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತ್ಯಾ? ನೋಡಿ ದತ್ತ ಅವ್ರೆ, ಈಗ ನೀವು ನಾವೆಲ್ಲ ನಿಮ್ಮ ಮನೇಲಿ ಇರೋದಕ್ಕೆ ಆಶ್ರಯ ಕೊಡದೆ ಹೋದ್ರೆ ನಾವು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಹೇ, ಇನ್ನೊಂದು ಕೆಲಸ ಮಾಡು, ಸ್ವಲ್ಪ ಆಳವಾದ ಕೆರೆನೋ ಬಾವಿನೋ ನೋಡ್ಕೊ. ಯಾಕೆ ಅಂತಂದ್ರೆ ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲುದ್ದ ನೀರು ಅಂತಾರೆ. ಇಷ್ಟೊಂದು ನನ್ನ ಮನಸ್ಸಿಗೆ ನೀವು ನೋವು ಮಾಡಬಾರ್ದು. ಏನೋ ಬೀಗ್ರು ಅನ್ಕೊಂಡು ನಿಮ್ಮ ಮನೆ ಬಾಗ್ಲಿಗೆ ಬಂದ್ರೆ ನಿನ್ನ ಸೊಸೆನ ನನ್ನ ಮೊಮ್ಮಗಳು ಅಂತ ಒಪ್ಕೊಂಡವನೇ ಅಲ್ಲ ನಾನು. ಅವಳು ಇನ್ನೆಷ್ಟೇ ನಾಟಕ ಆಡ್ಕೊಂಡು ಬಂದರು ಅವಳು ನನಗೆ ಮೊಮ್ಮಗಳಲ್ಲ ಅಂತ ಹೇಳ್ತಿರೋನು. ಅವಳೇ ನನ್ನ ಮೊಮ್ಮಗಳಲ್ಲ ಅಂತಂದ್ಮೇಲೆ ನೀನು ಅದು ಹೇಗಪ್ಪ ಬೇಗ ಆಗ್ತೀಯ ನನಗೆ? ದತ್ತ ಅವ್ರೆ, ನೀವು ಕೋಪದಲ್ಲಿ ಏನೋ ಒಂದು 4 ಮಾತು ಬೈಬೋದು, ಹಾಗಂತ ಸಂಬಂಧಗಳು ಸುಳ್ಳಾಗಕ್ಕೆ. ನೆಗೆದು ಬಿತ್ತು ಸಂಬಂಧ. ಮೊದಲು ಮನೆಯಿಂದ ಆಚೆ ಹೊರಡು. ನೋಡು, ಆ ಮನೆ ಹಾಳಿ ನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ದತ್ತ ಅವ್ರೆ? ನಮಗ್ ತಾನೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನೋಡು, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಮನೆ ಸಿಗೋವರೆಗೂ ಅಷ್ಟೇ ದತ್ತ ಅವ್ರೆ. ಎಲ್ಲೋ ಒಂದು ಮೂಲೆಯಲ್ಲಿ ಇತ್ಕೋತೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಬಿಲ್ಕುಲ್ ಒಪ್ಪಲ್ಲಪ್ಪ. ಆ ಮನೆ ಹಾಳಿ ಬೀದಿನಲ್ಲಿ ಬಿದ್ದಿದ್ರು ಚಿಂತಿಲ್ಲ, ಅವಳನ್ನ ಈ ಮನೆ ಒಳಗೆ ಮಾತ್ರ ಖಂಡಿತ ಸೇರಿಸೋಲ್ಲ. ಸರಿ ಬಿಡಿ, ನೀವಿಷ್ಟು ಹೇಳಿದ ಮೇಲೆ ನಾನಿನ್ನು ಒತ್ತಾಯ ಮಾಡಲ್ಲ. ನಾವೆಲ್ಲರೂ ನಮ್ಮ ಬೀಗ್ತಿ ತುಳಸಿ ಅವ್ರ ಮನೆಗೆ ಹೋಗ್ತೀವಿ. ಅಷ್ಟು ದೊಡ್ಡ ಮನೆಯಲ್ಲಿ ನಮ್ 4 ಜನಕ್ಕೆ ಜಾಗ ಇರಲ್ವೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.